ಕೊಡ್ರಿ, ಸ್ಯಾಟಿಸ್ಫೈ ಆಗಲ್ಲ ಅದು. ಇದು ಚೆನ್ನಾಗಿದೆ. ಇನ್ನೊಂದು ತೋರಿಸಿ ಈ ಕಡೆ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಾಂಘವಿ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸೋಮವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತೀನಿ. ಯೂಶ್ವಲಿ ಸೋಮವಾರ ಅಂದರೆ ಫುಲ್ ವರ್ಕಿಂಗ್ ಡೇ ಆಗಿರುತ್ತೆ, ಯಾರಿಗೂ ಆಫೀಸ್ಗೆ ಹೋಗೋಕ್ಕೆ ಮೂಡೇ ಇರೋಲ್ಲ. ಆದರೆ ಅವತ್ತು ಒಂದಿನ ನಾವು ಎಕ್ಸಸೈಸ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು, ಏನೇ ಆಗಿದ್ರು ಅವತ್ತು ಬೇಗ ಎದ್ದು ಕೆಲಸ ಮಾಡಿದ್ರೆ ನಾನು ವೀಕ್ ಪೂರ್ತಿ ಆ್ಯಕ್ಟಿವ್ ಆಗಿರ್ತೀನಿ ಅನ್ನೋದು ನನ್ನ ಭಾವನೆ. ನಿಮಗೂ ಅದೇ ಥರ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಇವತ್ತು ಷಷ್ಠಿ ಆಗಿರೋದ್ರಿಂದ ನಾನು ಬೆಳಗ್ಗೆಯೇ ಎದ್ದು ಎಲ್ಲ ಕೆಲಸ ಮುಗಿಸಿ, ಯೂಶ್ವಲಿ ಈ ಕೆಲಸ ಎಲ್ಲ ಅಮ್ಮ ಮಾಡ್ಕೊತಾರೆ, ಬಟ್ ಇವತ್ತು ಅಮ್ಮ ಊರಿಗೆ ಹೋಗಿದ್ದಾರೆ. ಸೊ ಆ ಕೆಲಸ ಎಲ್ಲ ನಾನು ಮಾಡ್ತಾಯಿದ್ದೀನಿ. ಪಾಪು ಎದ್ದೇಳೋಷ್ಟರಲ್ಲಿ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಡ್ಬೇಕು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈಗ ಹೇಗಾಗಿದೆ ಅಂದರೆ ಮನೇಲಿ ಯಾರೂ ಇಲ್ದಿರೋ ಕಾರಣ ಅವಳು ನಾನು ಇರಲೇಬೇಕು, ನಾನು ಎದುರುಗಡೆ ಇದ್ರೇ ಅವಳು ಸಮಾಧಾನದಾಗಿರೋದು, ಇಲ್ಲಾಂದರೆ ಗಲಾಟೆ ಮಾಡ್ತಾಯಿರ್ತಾಳೆ. ಸೊ ಅವಳು ಎದ್ದೇಳೋಕ್ಕೆ ಮುಂಚೆ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಳ್ಳೋಣ ಅಂತ ಅವಳು ಎದ್ದೇಳೋಕ್ಕೆ ಮುಂಚೆನೇ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಹೊತ್ತು ನಾನು ಅಂದರೆ ಕಂಪ್ಲೀಟಾಗಿ ನಾನು ವೀಕಲ್ಲಿ ಪೂರ್ತಿ ತೊಗೊತೀನಿ ಅಂತ ಹೇಳಲ್ಲ, ವೀಕ್ ಪೂರ್ತಿನೂ ಅದು ಒಂದೊಂದು ದಿನ ಮಿಸ್ ಆಗ್ಬೋದು. ಬಟ್ ಯೂಶ್ವಲಿ ಬಿಸಿನೀರು ಕುಡಿಯೋಕ್ಕೆ ಹೋಗ್ತೀನಿ. ಬಿಸಿನೀರು ಇಲ್ಲ ಕಾಫಿ ಕಾಯೋ ಟೈಮಲ್ಲಿ ನಾನು ರಾತ್ರಿ ತೊಳೆದಿಟ್ಟಿರೋ ಪಾತ್ರೆನ ಎತ್ತಿಟ್ಕೊಂಡು ಬಿಡ್ತೀನಿ. ಇಲ್ಲ ಅಂತಂದರೆ ನನಗೆ ಅದು ಮೂಡೇ ಬರೋಲ್ಲ ಎತ್ತಿಟ್ಕೊಳ್ಳೋಕ್ಕೆ. ಸೊ ಅದಕ್ಕೋಸ್ಕರ ರಾತ್ರಿ ತೊಳೆದಿಟ್ಟಿರೋ ಪಾತ್ರೆ ಯೂಶ್ವಲಿ ಆ ಟೈಮಲ್ಲೇ ನಾನು ಪಟ ಅಂತ ಎತ್ತಿಟ್ಬಿಡ್ತೀನಿ. ಕಾಫಿ ಕಾಯೋಷ್ಟರಲ್ಲಿ ಪಾತ್ರೆ ಎತ್ತಿಟ್ಟಿರ್ಬೇಕು ನನಗೆ. ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಪಾಪ ಊಟ ಎಲ್ಲ ಮಾಡಿಸಿ ಅವಳನ್ನು ಮಲಗಿಸಿದಾದ್ಮೇಲೆ ಅವಳು ಹಾಫ್ ಬಟ್ಟೆದು ಫೋಟೋಶೂಟ್ ಏನೂ ಮಾಡಿರಲಿಲ್ಲ. ಸೊ ಕೇಕ್ ಕಟಿಂಗ್ ಕೂಡ ಮಾಡಬೇಕು ಅಂತ ನಾನು ನನ್ನ ಹಸ್ಬೆಂಡ್ ಡಿಸೈಡ್ ಮಾಡಿದ್ವಿ. ಅಮ್ಮ ಇರಲ್ಲ, ಡ್ಯಾಡಿ ಇರಲ್ಲ ಅಂತ ಅಂದ್ಬಿಟ್ಟು ನಾವು ಸಂಡೇ ಆಗಿದ್ದ ಬರ್ಡೇನ ಸೋಮವಾರ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಫೋಟೋಶೂಟ್ದೇನು ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ ಪಾಪುಗೆ. ಬಟ್ ಇವತ್ತು ಮಮ್ಮಿ ಡ್ಯಾಡಿ ಯಾರೂ ಇರಲ್ಲ ಸೆಲೆಬ್ರೇಷನ್ ಮಾಡೋಕ್ಕೆ ಅಂತ ನಮ್ಮ ಹಸ್ಬೆಂಡ್ ಬೇಡ ನಾಳೆನೇ ಮಾಡೋಣ ಅಂತ ಇವತ್ತು ಅಂದ್ಕೊಂಡ್ರು. ಇವತ್ತು ಕೂಡ ನಮ್ಮ ಮಮ್ಮಿ ಡ್ಯಾಡಿ ಅಟೆಂಡ್ ಮಾಡೋಕ್ಕಾಗ್ತಾಯಿಲ್ಲ ನಮ್ಮ ಪಾಪ ಫಂಕ್ಷನ್ನು. ನೋಡೋಣ ಸಂಜೆ ವ್ಯಾಕ್ಸಿನ್ ಮುಗಿಸ್ಕೊಂಡು ಬಂದು ಅವ್ರಿಗೆ ಬಂದಿದ್ದರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀರಿ. ಆ್ಯಕ್ಚುಲಿ ನಿನ್ನೆ ಆಗಿರೋದು, ನಿನ್ನೆ ಡ್ಯಾಡಿ ಮಮ್ಮಿ ಇರಲ್ಲ ಅಂತ ಇವತ್ತು ಮಾಡ್ತಾಯಿದ್ದೀರಿ. ಆಲ್ಮೋಸ್ಟ್ ಎಲ್ಲ ಆಗಿದೆ. ಬಟ್ ಮಮ್ಮಿ ಇಲ್ದಿರೋ ಕಾರಣ ಅಂದರೆ ಮಮ್ಮಿ ಏನು ಮಾಡ್ತಾಯಿದ್ರು, ಮಮ್ಮಿ ಪಾಪು ನೋಡ್ಕೊಂಡ್ರೆ ನಾನೆಲ್ಲ ಡೆಕೋರೇಷನ್ ಮಾಡ್ಕೊಳ್ತಾ ಇದ್ದೆ. ಬಟ್ ಇವತ್ತು ಮಮ್ಮಿ ಇಲ್ವಲ್ಲ, ಅದಕ್ಕೆ ನನಗೆ ಎಲ್ಲ ಮಿಕ್ಸಪ್ ಆಗಿದೆ. ಬಟ್ ನಮ್ಮ ಆಂಟಿ ಬಂದು ತುಂಬ ಹೆಲ್ಪ್ ಮಾಡಿದ್ರು. ನಾನು ನೋಡ್ಕೊತೀನಿ, ನೀನು ಮಾಡ್ಕೋ ಏನೇನು ಬೇಕೋ ಎಲ್ಲನೂ ಅಂತ. ಬಟ್ ಇಲ್ಲೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಬಟ್ ಇನ್ನೂ ಒಂದು ಸ್ವಲ್ಪ ಬಾಕಿ ಇದೆ ಮಾಡೋದು. ಅಂದರೆ ನನಗೆ ಬೇಕಾಗಿರೋ ಪ್ರಾಪರ್ಟೀಸ್ ಎಲ್ಲ ಕರೆಕ್ಟ್ ಟೈಮಲ್ಲಿ ಇದ್ದಿದ್ದರೆ ನಮ್ಮ ಡ್ಯಾಡಿ ಇದ್ದಿದ್ರೆ ಎಲ್ಲ ತೊಗೊಂಡು ಬಂದು ಕೊಡ್ತಿರೋದು. ಡ್ಯಾಡಿ ಏನೂ ಹೋಗಿರೋ ಕಾರಣ ನನಗೇನು ಅಂದರೆ ಏನೂ ಅರೇಂಜ್ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ. ಅಂದರೆ ಎಲ್ಲದಕ್ಕೂ ಅಂಗಡಿಗೆ ಹೋಗಬೇಕು, ಗಾಡಿ ವೆಹಿಕಲ್ ಬೇರೆ ಇಲ್ಲ ಇಲ್ಲಿ. ಸೊ ಅದಕ್ಕೋಸ್ಕರ ಇಲ್ಲಿ ಒಂದಷ್ಟು ಐಟಮ್ಸ್ ಇಲ್ಲಿ ಸಿಕ್ಕಿರೋ ಇನ್ನೆಲ್ಲ ಒಂದಷ್ಟು ಟೌನಲ್ಲಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಇರೋದನ್ನೆಲ್ಲ ಅರೇಂಜ್ ಮಾಡಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲನೂ ಹಸ್ಬೆಂಡ್ಗೆ ಹೇಳಿದ್ದೀನಿ ತೊಗೊಂಡು ಬರೋಕ್ಕೆ. ಅದಲ್ಲದೆ ಇವತ್ತೇ ನಮ್ಮ ಪಾಪು ವ್ಯಾಕ್ಸಿನೇಷನ್ ಅಂದರೆ 6 months ವ್ಯಾಕ್ಸಿನೇಷನ್ ಇದೆ. 4:30 ಹಾಗೆ ಹೋಗಬೇಕು. ಎಲ್ಲ ರೆಡಿ ಮಾಡಿದ್ದೀನಿ. ನಾನು ಸ್ವಲ್ಪ ರೆಡಿ ಆಗಿಬಿಟ್ಟು ಹಾಗೆ ಇದೆಲ್ಲ ಸ್ವಲ್ಪ ಪ್ರಿಪ್ರೇಷನ್ಸ್ ಎಲ್ಲ ನಿಮಗೆ ತೋರಿಸ್ತೀನಿ ಹೇಗೆ ಮಾಡಿದ್ದೀನಿ ಅಂತ. ಇನ್ನು ಮುಖ್ಯದ ಪ್ರಿಪ್ರೇಷನ್ಸ್ ಎಲ್ಲನೂ ಆಲ್ಮೋಸ್ಟ್ ಅದನ್ನ ರೆಡಿ ಮಾಡುವಾಗ ನಮ್ಮ ಹಸ್ಬೆಂಡ್ಗೆ ಹೇಳಿದ್ದೀನಲ್ಲ, ಅವರೆಲ್ಲ ತೊಗೊಂಡು ಬಂದಮೇಲೆ ವೀಡಿಯೋ ಸೆಟಪ್ ಮಾಡುವಾಗ ನಿಮಗೆ ತೋರಿಸ್ತೀನಿ ಹೇಗಿದೆ. ಇಲ್ಲಿ ನೋಡಿ, ಇದು ಕಪ್ ಕೇಕ್ ಸ್ಟ್ಯಾಂಡು. ಅಕ್ಕ ಚಿಕ್ಕಪೇಟೆಗೆ ಹೋಗಿದ್ರು ಅಂದ್ಬಿಟ್ಟು ಅಕ್ಕನ ಕೈಲಿ ತರಿಸಿದ್ದೆ. ಇದನ್ನು ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಆಮೇಲೆ ಇದು ನೋಡಿ ಇದು ಹೇಗಿದೆ ಅಂತ. ಆ್ಯಕ್ಚುಲಿ ಈ ಥರ ಹೀಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದಿದ್ದು ನಾನು. ನಿಮಿಷ ಇದೆ, ಈ ಥರ ಇರೋದು ಇಲ್ಲಿ ಹ್ಯಾಂಗ್ ಮಾಡಬೇಕು. ಇಲ್ಲೊಂದು ಸ್ಟಿಕ್ಕರ್ ಅನಿಸಿ, ಬಟ್ ಸ್ಟಿಲ್ ಇಲ್ಲ, ಆಗ್ತಾಯಿಲ್ಲ. ಯಾಕೆ ಅಂತಂದರೆ ಸ್ಟಿಕ್ಕರ್ ಅನಿಸೋಕ್ಕೆ ಸ್ಟಿಕ್ಕರ್ ಇಲ್ಲ ಇಲ್ಲಿ. ಅದಕ್ಕೆ ಎಲ್ಲ ಅರೇಂಜ್ ಮಾಡಿ ಇಟ್ಟಿದ್ದೀನಿ ಆಲ್ಮೋಸ್ಟು. ನಮ್ಮ ಹಸ್ಬೆಂಡ್ ಬರೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಬಂದಿದ್ದ ತಕ್ಷಣ ಅದನ್ನು ಹಾಕಿದ್ಮೇಲೆ ಅದನ್ನ ಹುಕ್ ಹಾಕಿದರೆ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ಇಲ್ಲೊಂದಷ್ಟು ಟಾಯ್ಸ್ ಎಲ್ಲ ಇಟ್ಬಿಟ್ಟು ಇದೊಂದು ಫ್ಲವರ್ಸ್ ಒಂದಷ್ಟೆಲ್ಲ ಸೆಟ್ ಮಾಡಿದ್ರೆ ಮುಗೀತು. ನನ್ನ ಮಗಳದು 6 months ಬರ್ಡೇ ಡೆಕೋರೇಷನ್ಸ್ ಆಲ್ಮೋಸ್ಟ್ ಪಾಪು ರೆಡಿಯಾಗಿದ್ದಾಳೆ. ಅಂದರೆ ರೆಡಿಯಾಗಿ ಮಲಗಿಸಿಬಿಟ್ಟಿದ್ದೀನಿ. ಯಾಕೆಂದರೆ ಹಂಗೆ ಪಾಪುನ ವ್ಯಾಕ್ಸಿನೇಷನ್ಗೆ ಕರ್ಕೊಂಡು ಹೋಗೋಣ ಅಂತ.
ಇವಾಗ ಆಲ್ಮೋಸ್ಟ್ 3:50 3:30 ಆಗ್ತಾ ಬಂದಿದೆ. ನಾನು ರೆಡಿ ಆಗಿಬಿಡಬೇಕು ಬೇಗ. ನಮ್ಮ ಹಸ್ಬೆಂಡ್ ಬರೋಷಲ್ಲಿ ರೆಡಿ ಆದರೆ ಮತ್ತು ಅವ್ರು ಬಂದಮೇಲೆ ಅಲ್ಲಿಂದನೇ ಕೇಕ್ ತೊಗೊಂಬರೋಕ್ಕೆ ಹೇಳಿದ್ದೀನಿ. ಫೈನಲಿ ರೆಡಿ ಆಗಿದ್ದೀನಿ. ನಮ್ಮ ಹಸ್ಬೆಂಡ್ ಬರ್ತಾ ಇದ್ದಾರೆ, ಹೋಗಬೇಕು. ಫಸ್ಟ್ ಟೈಮ್ ಅನಿಸುತ್ತೆ ನಾನು ವ್ಯಾಕ್ಸಿನೇಷನ್ದು, ಅಂದರೆ ನಾನು ವ್ಯಾಕ್ಸಿನ್ಗೆ ಹೋಗ್ತಾ ಇರೋದು, ಒಂದು ಬ್ಲಾಗ್ ಮಾಡ್ತಾ ಇರೋದು. ನಾವು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ 4:45ಗೆ, ನಾವು ರೀಚ್ ಆಗಿದ್ದೆ 5:15. ಒಂದು 10 to 15 ಮಿನಿಟ್ಸಲ್ಲಿ ಆಲ್ಮೋಸ್ಟ್ ವ್ಯಾಕ್ಸಿನೇಷನ್ ಎಲ್ಲ ಮುಗ್ದೋಗಿರುತ್ತೆ. ಅಲ್ಲಿ ಏನಂತಂದರೆ ಯಾರೂ ವೀಡಿಯೋ ಮಾಡ್ಕೊಳ್ಳೋಂಗಿಲ್ಲ, ಫೋನ್ ಇಲ್ಲ, ಅಲೋ ಇಲ್ಲ ಅಲ್ಲಿ. ನಾನು ಅವರು ಆ ಒಂದು ಪರ್ಟಿಕ್ಯುಲರ್ ರೂಮಲ್ಲಿ CC ಕ್ಯಾಮ್ರಾ ಇಲ್ಲ ಅಂತ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ವೀಡಿಯೋಗೋಸ್ಕರ. ಬಟ್ ಯೂಶ್ವಲಿ ಫೋನೆಲ್ಲ ಅಲೋ ಇರೋಲ್ಲ. ನಾವು ನಿಯರ್ ಬೈ ಯಲಹಂಕದಲ್ಲಿ ಇರೋದ್ರಿಂದ ಇಲ್ಲಿ ಏರ್ ಶೋ ನಡೆಯುತ್ತೆ 9, 10, 11 ಅನಿಸುತ್ತೆ, ನಂಗೆ ಅಷ್ಟಾಗಿ ಗೊತ್ತಿಲ್ಲ. ಅದರ ಪ್ರಿಪ್ರೇಷನ್ಸ್ ಎಲ್ಲ ನಡೀತಿತ್ತು, ಅದನ್ನ ನೋಡ್ಕೊಂಡು ಬಂದ್ರಿ. ಹಾಗೆ ನಮ್ಮ ಬಬ್ಳಿಗಂತೂ ಏನು ಖುಷಿನೋ ಗೊತ್ತಿಲ್ಲ, ನನ್ನ ಮಗಳನ್ನ ತೂಕೋದು, ಬೆಡ್ಶೀಟ್ ಹೊಚ್ಚೋದು ಎಲ್ಲ ಮಾಡ್ತಿರ್ತಾನೆ. ಹಾಗೆ ಕೇಕು ಹೇಗಿದೆ ಅಂತ ನೋಡೋಕ್ಕೆ ಆಗಿಲ್ಲ, ಹಂಗೆ ಬರ್ತಾ ಹಂಗೆ ವ್ಯಾಕ್ಸಿನ್ಗೆ ಹೋಗ್ಬಿಟ್ರೆ. ಕಪ್ ಕೇಕ್ಸು ತುಂಬ ಚೆನ್ನಾಗಿತ್ತು, ಬಟ್ ಅಷ್ಟಾಗೇನು ಫ್ಲೇವರ್ ಇಷ್ಟ ಆಗಿಲ್ಲ. ಬಟ್ ಕೇಕ್ ಅಂತೂ ಸಖತ್ತಾಗಿತ್ತು, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಯಾವ ಡಿಸೈನ್ ಹೇಳಿದ್ನೋ ಅದೇ ಡಿಸೈನ್ ಅದೇ ಥರ ಮಾಡಿಕೊಟ್ಟಿದ್ರು. ತುಂಬ ಅಂದರೆ ಕೇಕು ಟೇಸ್ಟ್ ವೈಸು ತುಂಬ ಚೆನ್ನಾಗಿತ್ತು, ಲುಕ್ ವೈಸು ಕೂಡ ತುಂಬ ಚೆನ್ನಾಗಿತ್ತು. ನೀವು ನೋಡ್ಬೋದು. ತುಂಬ ಅಂದರೆ ತುಂಬ ನಾನು ಹೇಗೆ ಹೇಳಿದ್ನೋ, ನಾನು ಕಳಿಸಿದ ರೆಫರೆನ್ಸ್ ಪಿಕ್ಕಿಂದನೇ ಅದೇ ಥರದ್ದೇ ಕಳಿಸಿದ್ರು. ಯೂಶ್ವಲಿ ನಾವು ಫಸ್ಟ್ ಟೈಮ್ ಅನಿಸುತ್ತೆ ನಮ್ಮ ಪಾಪುಗೆ ಈ ಥರ ಅಂದರೆ ಡೆಕೋರೇಟಾಗಿ ಮಾಡಿಸಿ ಹಾಕ್ಸಿದ್ದು. ಚೆನ್ನಾಗಿ ಬಂದಿತ್ತು. ಹಾಗೆ ಎಲ್ಲ ಸೆಟಪ್ ಮಾಡಿ ಇದ್ರದ್ದು ಕೂಡ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಅರ್ಜೆಂಟಲ್ಲೇ ಅವಳಿಗೆ ಮೂಡ್ ಆಫ್ ಆಗಿಬಿಡುತ್ತೆ. ಅವಳು ಆಲ್ರೆಡಿ ಇರಿಟೇಟ್ ಆಗಿದ್ಲು, ಯಾರ ಹತ್ರನೂ ಹೋಗ್ತಾ ಇಲ್ಲ. ಸೊ ಅದನ್ನ ಹೇಗಾದರೂ ಮಾಡಿ ಅವಳನ್ನ ಆ್ಯಕ್ಟಿವಾಗಿ ಅಲ್ಲಿ ಹಾಯ್ ಅಲ್ಲ ಕುಚ್ ಹೋಗಿ ಮಗ್ನೆ ಸಿರಾನ್ ವೆರಿ ಗುಡ್ ಕ್ಲಾಪ್ ಬಬ್ಲು. ಆದಷ್ಟು ಬೇಗ ಅವಳನ್ನ ಇರಿಟೇಟ್ ಮಾಡ್ದಿರೋ ಮುದ್ದಾಗಿ ಕ್ಯೂಟ್ ಆಗಿರೋ ಫೋಟೋಸ್ ಒಂದಷ್ಟು ತೆಗೆದುಬಿಡೋಣ, ಅವಳಿಗೆ ಜಾಸ್ತಿ ಇರಿಟೇಟ್ ಮಾಡ್ದಿರ ಅಂತ ಡಿಸೈಡ್ ಮಾಡಿದ್ವಿ. ನಮ್ಮ ಹಸ್ಬೆಂಡ್ ಒಂದು ಕಡೆ ಫೋಟೋಸ್ ತೆಗಿತಾನೆ ಇದ್ದರು. ಬಟ್ ಅನ್ಸ್ಯಾಟಿಸ್ಫೈಡ್ ಅಂತ ಅಂದ್ಕೊಳ್ಳಿ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಲು ನನ್ನ ಮಗಳು ಈ ಡ್ರೆಸ್ಸಲ್ಲಿ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಬಂದಿತ್ತು. ಅಂದರೆ ಟೆಂಟು ಇದು ಫೋಟೋಶೂಟ್ ಐಡಿಯಾ ನಂಗೆ ಇಷ್ಟ ಆಯಿತು. ಬಟ್ ಏನಂತಂದರೆ ಅದರದ್ದು ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡೋಕ್ಕಾಗಲಿಲ್ಲ. ಅಮ್ಮ ಇದ್ದಿದ್ದರೆ ನನ್ನ ಪಾಪನ ನೋಡಿಕೊಂಡು ನಾನು ಕ್ಲಿಪ್ಪಿಂಗ್ಸ್ ಎಲ್ಲ ಮಾಡ್ತಿದ್ದೆ. ಬಟ್ ಇದನ್ನೆಲ್ಲ ಮಾಡಲಿಕ್ಕಾಗಲಿ. ಯಾವತ್ತಾದರೂ ಒಂದಿನ ಶೇರ್ ಮಾಡ್ತೀನಿ. ಅರ್ಜೆಂಟು ಇಲ್ಲ ಮಾಡಲೇಬೇಕು ಅನ್ನೋರು ಒಂದ್ಸಲಿ ನೀವು ಟೆಂಟ್ ಡೆಕೋರೇಷನ್ ಅಂತ ಏನಾದರೂ ಟೆಂಟ್ ಡೆಕೋರೇಷನ್ ಅಟ್ ಹೋಮ್ ಅಂತ ನೀವೇನಾದರೂ ಟೈಪ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಸಿಗುತ್ತೆ ಹೇಗೆ ಇದನ್ನು ಮಾಡಬೇಕು ಅಂತ. ನಿಮ್ಗೆ ಐಡಿಯಾನೂ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಮ್ಮ ಆ್ಯನಿವರ್ಸರಿ, ನಿಮ್ಮ ಪಾಪು ಬರ್ಡೇಸ್ಗೆಲ್ಲನೂ ಸೆಲೆಬ್ರೇಟ್ ಮಾಡ್ಬೋದು. ಆ ಕೇಕ್ ಕಟ್ ಮಾಡುವಾಗ ಮಾತ್ರ ಅವಳು ಸೈಲೆಂಟಾಗಿದ್ಲು. ನೆಕ್ಸ್ಟ್ ಮಿನಿಟ್ ಸ್ಟಾರ್ಟ್ ಮಾಡಿದ್ಲು. ಸೊ ಅವಳಿಗೆ ಇರಿಟೇಟ್ ಮಾಡಬಾರ್ದು ಅಂತ ನಾನು ತಿಂದ್ಬಿಟ್ಟು ಪಟ್ ಅಂತ ಓಡೋಗಿ ಅವಳಿಗೆಲ್ಲ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಅವಳನ್ನ ಮಲಗಿಸ್ಬಿಟ್ಟೆ. ಆಮೇಲೆ ನಾನು ಫೋಟೋಸ್ ಎಲ್ಲ ತೊಗೊಳಕ್ಕಾಗಲೇ ಇಲ್ಲ ಕಡೆಗೂ ನನ್ನ ಮಗಳ ಜೊತೆ. ಬಟ್ ಇಟ್ಸ್ ಓಕೆ, ಅವಳು ಚೆನ್ನಾಗಿ ಬಂದಿಲ್ಲಲ್ಲ, ಅದಕ್ಕೋಸ್ಕರ ಖುಷಿ ಆಯಿತು. ನಾನು ಹಿಂದಿನ ಬ್ಲಾಗ್ಸಲ್ಲೇ ಹೇಳಿದ್ದೀನಿ ನಮ್ಮ ಭಾವನ ತಮ್ಮನ ಮದುವೆ ಇದೆ ಅಂತ. ಸೊ ತಾಳಿ ತೊಗೊಂಡು ಬರಬೇಕು ಗೋಲ್ಡ್ ಶಾಪಿಂಗ್ ಅಂತ ಹೋಗಿದ್ರಿ. ಅಲ್ಲಿ 5 ಜನ ಮುತ್ತೈದೆಯರು ಹೋಗಿ ತಾಳಿ ತೊಗೊಳ್ಬೇಕಾಗಿತ್ತು. ಆ ಶಾಸ್ತ್ರ ಇವತ್ತು ನಾನು ನೋಡೂ ಇರಲಿಲ್ಲ, ನಾನು ಮಾಡೂ ಇರಲಿಲ್ಲ. ಫಸ್ಟ್ ಟೈಮ್ ಮುತ್ತೈದೆ ಆಗಿ ನಾನು ತಾಳಿ ತೊಗೊಂಬರೋಕ್ಕೆ ಹೋಗಿದ್ದು. ಅಲ್ಲೇನಿಲ್ಲ, ಮಾಮೂಲಿ ಪೂಜೆ ಏನು ಮಾಡ್ತಿರೋ ತಾಳಿಗೆ ಅದೇ ಥರ ಪೂಜೆ ಮಾಡಿ 5 ಜನ ಮುತ್ತೈದೆಯರು ಕುಂಕುಮ ಹಾಕಿ ನಮಸ್ಕಾರ ಹಾಕಿ ಕಾಯೆಲ್ಲ ಹೊಡೆದು ಅದನ್ನು ಬಂಗಾರ ಚಿನ್ನದಿಂದ ಅಂಗಡಿಯಿಂದ ತೊಗೊಂಡು ಬರಬೇಕು ಅನ್ನೋದೇನೋ ಶಾಸ್ತ್ರ ಅಂತೆ. ನಾನು ಯಾವತ್ತೂ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡಿದ್ದು. ತುಂಬ ಖುಷಿ ಆಯಿತು ನನಗೆ.
ನನ್ನ ಮದುವೆಗೆ ನಾನು ಫುಲ್ ಗೋಲ್ಡ್ನ ಇಲ್ಲೇ ಪರ್ಚೇಸ್ ಮಾಡಿದ್ದು. ಇವಾಗಂತೂ ಗೋಲ್ಡ್ ತುಂಬ ರೇಟ್ ಆಗಿರೋದ್ರಿಂದ ಇವಾಗ ಸಿಲ್ವರ್ ಫುಲ್ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಸಿಲ್ವರ್ ಮೇಲೆ ಗೋಲ್ಡ್ ನೀರು ಬಿಡಿಸಿ ಅದನ್ನ ಯೂಸ್ ಮಾಡೋದು. ನಾವು ಒಂದಷ್ಟೆಲ್ಲ ನೋಡಿದ್ರಿ, ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ನನಗೂ ಇಷ್ಟ ಆಯಿತು. ನಮ್ಮ ಅಕ್ಕ ಮತ್ತು ನಾನು ಇಬ್ಬರು ನೋಡ್ತಾಯಿದ್ರಿ ಯಾವುದಾದ್ರೂ ಒಂದು ತೊಗೊಳ್ಳೋಣ ಅಂತ. ಅಕ್ಕನೂ ಒಂದು ಟ್ರೈ ಮಾಡಿ ನೋಡಿದ್ದು, ನಂತರ ಅಂದರೆ ಬೀಚ್ಸಲ್ಲಿ ಬರುತ್ತಲ್ವ, ಅದು ಟ್ರೈ ಮಾಡಿ ನೋಡಿದ್ದು, ಚೆನ್ನಾಗಿತ್ತು. ಇವಾಗ ಬೇಡ, ನೆಕ್ಸ್ಟ್ ಟೈಮ್ ಎಲ್ಲ ತೊಗೊಳ್ತೀನಿ ಅಂತ ಹೇಳಿದ್ರು. ಬಳೆ, ಇದರಲ್ಲಿ ಚೌಕರು, ಓಲೆಗಳು, ಉಂಗುರ ಎಲ್ಲ ಮಾಡಿಸ್ಕೊಳ್ಬೋದು. ನಾವು ಯಾವ ಥರ ಕೇಳ್ತೀರೋ ಅದೇ ಥರ ಮಾಡಿಕೊಡ್ತಾರೆ. ಕಡಿಮೆ ಇದು ಚೆನ್ನಾಗಿದೆ. ಇನ್ನೊಂದು ತೋರಿಸಿ ಈ ಕಡೆ ನೋಡಿ, ಎಷ್ಟು ಚೆನ್ನಾಗಿ ಡ್ರೆಸ್ಗಳಿಗೆಲ್ಲ ಚೆನ್ನಾಗಿ. ಪೂಜೆ ಎಲ್ಲ ಆದಮೇಲೆ, ನಾವು ಪೂಜೆ ಮಾಡಿದ್ದಾದಮೇಲೆ, ನಾವು ಅರಿಶಿನ ಕುಂಕುಮ ಹೂವೆಲ್ಲ ತೊಗೊಂಡಿದ್ದಾದಮೇಲೆ ಅವರು ಅದನ್ನ ಪೂಜೆ ಎಲ್ಲ ಅಂದರೆ ತಾಳಿ ಒಂದು ಬಾಕ್ಸೆಲ್ಲ ಹಾಕಿ ನಮಗೆ 5 ಜನ ಮುತ್ತೈದೆಯರಿಗೆ ಅದನ್ನ ಕೊಡ್ತಾರಂತೆ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ 8:30 ಆಗಿತ್ತು. ನಾವು ಪೌಚ್ ಒಂದು ನಿಮಿಷ ಇರು ಮೇಡಮ್. ಒಂದು ಹೊಸ ಪೌಚ್ ಬ್ಯಾಕ್ ಕೇಸ್ ಇದು. ಫಸ್ಟ್ ಒಂದು ಏನಾಗಿತ್ತು ಗೊತ್ತಾ, ಅದು ಟ್ರೈಪಾಡ್ಗೆ ಹಾಕಿ ತೆಗೆದು ಹಿಂಗೆ ಗೆಳೆಯಕ, ಈ ಟ್ರೈಪಾಡಲ್ಲಿ ಹಿಂಗೆ ಹಾಕಿ ಹಿಂಗೆ ತೆಗೆಯೋದ್ರಲ್ಲಿ ನಾನು ಸ್ವಲ್ಪ ಹಾಶಾಗಿ ಯೂಸ್ ಮಾಡೇನಿ ಫೋನ್ನ. ಸೊ ಅದಕ್ಕಾಗಿ ನಂದು ಚೆನ್ನಾಗಿದ್ದಿದ್ದು ಬ್ಯಾಕ್ ಕೇಸ್ ನಾನು ಇದರ ಟ್ರೈಪಾಡಲ್ಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನದು ಬ್ಯಾಕ್ ಕೇಸ್ ಹೊರಟೋಯ್ತು. ಸೊ ನನ್ನ ಹೊಸ ಬ್ಯಾಕ್ ಕೇಸ್ ಹೇಗಿದೆ? ಟಂಟಡ ಚೆನ್ನಾಗಿದೆ ಅಲ್ಲ? ಯಾಕೋ ಬ್ಲ್ಯಾಕ್ ಇನ್ನಲ್ಲ, ಬ್ಲ್ಯಾಕ್ ಇಷ್ಟ ಆಗ್ತಿದೆ ನನಗೆ. ಚೆನ್ನಾಗಿದೆಲ್ಲ, ಇದು ಕಾರ್ನರ್ಸ್ ಎಲ್ಲ ಸಖತ್ತಾಗಿದೆ ನೋಡಿ, ಶೈನಿಂಗ್ ಐಫೋನ್ ಥರ ಕಾಣಿಸುತ್ತೆ. ನಂಗೆ ಇಷ್ಟ ಆಯ್ತಪ್ಪ. ಓಕೆ ಗಾಯ್ಸ್, ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಶಾಂಗವಿ ಯೂಟ್ಯೂಬ್ ಚಾನಲ್.